ಟಾರ್ಗೆಟ್ಗೆ ಮತ್ತು ಸ್ವಾಗತ. ಹಿಂದೂ ಧರ್ಮದಲ್ಲಿನ ಕಂದಾಚಾರ, ಮೂಢನಂಬಿಕೆ, ಹಿಂದೂ ಧರ್ಮದಲ್ಲಿ ತಾರತಮ್ಯವನ್ನು ನಾವು ಹೋಗಲಾಡಿಸಲೇಬೇಕು, ಆತ್ಮಶುದ್ಧಿ ಆಗಬೇಕಂತ ಹೊರಟಿದ್ದೀರಿ. ಆದರೆ ನಿಮ್ಮನ್ನು ಕೊಲೆ ಮಾಡ್ತೀವಂತ ಬೆದರಿಕೆ ಬರ್ತಾ ಇದೆ, ನಿಜನದು? ಹೌದು. ಒಂದು ಬೆದರಿಕೆ, ಎರಡು ಥರದ ಬೆದರಿಕೆಗಳು. ಒಂದು ಕೊಲೆ ಮಾಡ್ತೀವಿ ಅನ್ನೋ ಬೆದರಿಕೆ ಒಂದು ಕಡೆ, ಮತ್ತೊಂದು ಕಡೆ ಭಾಳ ಬಹಿರಂಗವಾಗಿ ರಾಜಾರೋಷವಾಗಿ ನಿಮ್ಮನ್ನು ಕಾವಿ ಬಿಚ್ಚಿಸ್ತೀವಿ ಅಥವಾ ಪೀಠ ತ್ಯಜಿಸ್ಬೇಕು, ಕಾವಿ ಕಿತ್ತು ಹಾಕ್ತೀವಿ, ಕಾವಿ ತೆಗೆದು ಮಠದಿಂದ ಹೊರಗಾಗ್ತೀವಿ ಅಂತ ಈ ಥರ ಎಲ್ಲ ವಿಚಾರಗಳು ಸಾಕಷ್ಟು. ನಿರ್ಮಾಮಿಡಿ ಮಠದಿಂದ ನಿಮ್ಮನ್ನು ಹೊರಗೆ ಹಾಕಲಿಕ್ಕೆ ಪಿತೂರು ನಡೀತಾ ಇದೆ. ನನ್ನನ್ನು ಪದಚ್ಯುತಗೊಳಿಸಲಿಕ್ಕೆ ಬಹಳ ದಿನಗಳಿಂದ ಆ ಪ್ರಯತ್ನ ನಡೀತಾ ಇತ್ತು. ಮಠದಲ್ಲಿದ್ದಾರಾ ಅಥವಾ ಹೊರಗಡೆ ಇದ್ದಾರೆ ಅಂತ? ಮಠದಿಂದ ಹೊರಗಿನ ಸಂದರ್ಭಗಳು ಬಂದಾಗ ಆಯಾ ಸಂದರ್ಭಕ್ಕನುಗುಣವಾಗಿ ಇಂಥ ವಿಚಾರಗಳು ಬೆಳಕು. ಕೆಲವು ಸ್ವಾಮಿಗಳು ನೇರವಾಗಿ ಹೇಳಿದ್ರೆ ಇವ್ರನ್ನ ಮಠದಿಂದ ಹೊರಗೆ ಹಾಕಬೇಕು, ಅವ್ರ ಕಾವಿ ತೆಗೆದು ಹಾಕಬೇಕು, ಬೇಕಾದ್ರೆ ಹೋರಾಟದ ದಾರಿ ಹಿಡಿಲಿ. ಕಾವಿ ಇರೋದು ಶೋಷಣೆ ಮಾಡಲಿಕ್ಕಲ್ಲ, ಕಾವಿ ಇರೋದು ಮೌಢ್ಯ ಅಜ್ಞಾನವನ್ನು ಪೋಷಣೆ ಮಾಡಲಿಕ್ಕಲ್ಲ. ತಮ್ಮ ಸಾಂಪ್ರದಾಯಿಕ ಸ್ವಾರ್ಥಕ್ಕೋಸ್ಕರವಾಗಿ ಭಕ್ತ ಜನರನ್ನು ಅಜ್ಞಾನದಲ್ಲಿಟ್ಟು ಅವ್ರನ್ನ ಶೋಷಣೆ ಮಾಡುವುದಕ್ಕೆಲ್ಲ ಕಾವಿ ಇರೋದು. ಕಾವಿ ಇರೋದು ನಿಜವಾದ ಧರ್ಮದ ಪ್ರತಿಪಾದನೆಗೆ. ಮನುಷ್ಯರೆಲ್ಲ ಒಂದು ಸಮಾನವಾಗಿ ಬದುಕಬೇಕು, ಅನ್ಯೋನ್ಯವಾಗಿ ಬದುಕಬೇಕು, ಸಾಮರಸ್ಯದಿಂದ ಬದುಕಬೇಕು, ಒಂದೇ ದೇವರ ಮಕ್ಕಳು, ಒಂದೇ ಮಾನವ ಧರ್ಮ ನಮ್ಮೆಲ್ಲರ ಧರ್ಮ ಅಂತ ಹೇಳಲಿಕ್ಕೆ ಕಾವಿ ಇರೋದು. ಶೋಷಣೆ ಮಾಡಲಿಕ್ಕಲ್ಲ, ಕ್ರೌರ್ಯ ಮೆರೀಲಿಕ್ಕಲ್ಲ. ಹಾಗಾದ್ರೆ ನೀವು ಕೊಲೆ ಬೆದರಿಕೆ ಬಂದಿದೆ, ದೂರವಾಣಿ ಕರೆ ಬಂದಿದೆ, ಪತ್ರಗಳು ಬಂದಿದೆ ಅಂತಂದರೆ ಏನು ದಾಖಲೆ? ನೀವು ಪೊಲೀಸ್ ಸ್ಟೇಷನ್ಗೆ ದೂರು ಕೊಡ್ಬೋದಿತ್ತಲ್ಲ? ನಾನು ಈಗಲೂ ಕೂಡ ಹೇಳ್ತಿದ್ದೀನಿ, ನನಗೆ ಯಾರ ಮೇಲೆ ದೂರು ಕೊಡಲಿಕ್ಕೆ, ನನಗೆ ಬಂದಿರೋ ಪ್ರಾಣ ಬೆದರಿಕೆ ಇತ್ಯಾದಿರ ಬಗ್ಗೆ ನಾನು ದೂರು ಕೊಡಲಿಕ್ಕೆ ನನಗೆ ಇಷ್ಟ ಇಲ್ಲ. ಯಾಕಂತ ಹೇಳಿದರೆ ಈಗೇನಾಗುತ್ತೆ, ಇಡೀ ವಾತಾವರಣ ಒಂದು ಪ್ರಚೋದನಾತ್ಮಕವಾಗಿದೆ ಇವಾಗ. ಈ ಪ್ರಚೋದನಾತ್ಮಕವಾಗಿದ್ದಾಗ ಬೇರೆ ಬೇರೆ ಮನಸ್ಸುಗಳು ಅದಕ್ಕೆ ಒತ್ತಡಕ್ಕೊಳಗಾಗಿ ಆ ರೀತಿ ಪ್ರತಿಕ್ರಿಯೆ. ರಾಜ್ಯದಲ್ಲಿ ಒಂದು ಸರ್ಕಾರ ಇದೆ, ಗೃಹ ಸಚಿವರು ಇದ್ದಾರೆ, ತಾವು ನೇರವಾಗಿ ಹೇಳ್ಬೋದಿತ್ತಲ್ಲ, ನನಗೆ ಈ ರೀತಿಯ ಕರೆಗಳು ಬರ್ತಾ ಇದ್ದಾವೆ, ಈ ರೀತಿಯಾದಂಥ ಪತ್ರಗಳು ಬಂದಿದ್ದಾವೆ, ನೀವು ಹತ್ರ ಪತ್ರಗಳು ಕೂಡ ಇದಾವೆ, ತೋರಿಸ್ಬೋದು ತಾವು? ಅಲ್ಲ, ಇದೆ, ಬರ್ತದೆ, ಪತ್ರಗಳು ಬಂದಿದೆ, ನಿಜ. ಈ ರೀತಿ ಪತ್ರಗಳು ಬಂದಿದ್ದಾವೆ ನೋಡಿ, ಈ ಥರ ಪತ್ರಗಳು ಬರುತ್ತೆ. ಆಮೇಲೆ ಅವಾಚ್ಯ ಶಬ್ದಗಳಿಂದ ಬರೀತಕ್ಕಂಥ ಎಷ್ಟು ಕೆಟ್ಟ ಪತ್ರಗಳು ಬರುತ್ತೆ, ಅದು ಈ ಥರದ ಪತ್ರಗಳು ಬರ್ತದೆ. ಇದರಲ್ಲಿ ಏನಿದೆ ನೋಡಿ, ಎಷ್ಟು ಕೆಟ್ಟದಾಗಿದೆ, ಓದೋಕ್ಕೂ ಆಗೋದಿಲ್ಲ. ಆ ಥರದ ಇದು ಬರೀತಾರೆ, ಮಾಡ್ತಾರೆ. ಆದರೆ ಅದು ಯಾವುದು ನನ್ನ ವೈಯಕ್ತಿಕವಾಗಿ ನನಗೇನು ಅದು ಬಾಧಕ ಅಂತ. ಇನ್ಮೇಲೆ ಹಿಂದೂ ಧರ್ಮದ ಬಗ್ಗೆ ಮಾತನಾಡಿದರೆ ನಿನಗೆ ಗತಿ ಕಾಣಿಸ್ತೀವಿ, ಬಾಯಿ ಮುಚ್ಕೊಂಡು ತೆಪ್ಪಗಿರು, ಈ ರೀತಿ ಪತ್ರ ಬರೀ ಯಾರು ಏನು ಅಂತ ಗೊತ್ತಿರಬೇಕಾದ್ರೆ, ಗೊತ್ತಿಲ್ಲ ಅನ್ನೋದಾದರೆ ನೀವು ಗೃಹ ಸಚಿವರಿಗೆ ಯಾಕೆ ದೂರು ಕೊಡೋಕ್ಕಾಗಲ್ಲ? ನಿಮ್ಗೆ ಯಾಕೆ ರಕ್ಷಣೆ ತೊಗೊಳಕ್ಕಾಗೋದಿಲ್ಲ? ನೋಡಿ, ಅಂತಿಮವಾಗಿ ದೈವ ಇಚ್ಛೆ ಇದ್ದಂಗೆ ಆಗುತ್ತೆ. ಹುಟ್ಟು ನಮ್ಮ ಕೈಲಿರಲ್ಲ, ಸಾವು ನಮ್ಮ ಕೈಲಿರಲ್ಲ. ಹಾಗಾಗಿ ನನಗೆ ಅಂಥದ್ರಲ್ಲಿ ನಂಬಿಕೆ ಇಲ್ಲ. ಸರ್ಕಾರ ಪಾಪ ಏನು ರಕ್ಷಣೆ ಕೊಡಬೇಕೋ ತಕ್ಕ ಮಟ್ಟಿನ ರಕ್ಷಣೆಯನ್ನು ಹಿಂದೆ ಅಂಥ ಒಂದು ಕಠಿಣ ಸಂದರ್ಭ ಬಂದಾಗ ಕೊಟ್ಟಿತ್ತು. ಇಲ್ಲ, ಈಗಲೂ ಕೂಡ ನಿರ್ಮಾಮಿಡಿ ಮಠಕ್ಕೆ ತಾವು ಪೊಲೀಸ್ ಬಂದೋಬಸ್ತ್ ಬಯಸ್ತೀರಾ? ಅಲ್ಲ, ಸರ್ಕಾರ ತಾನೇ ಒಂದು ಸ್ವಯಂ ನಿರ್ಣಯ ಈ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳೋದು ಒಳ್ಳೆಯದು ಅನ್ನೋದು ನನ್ನ ಭಾವನೆ. ಸೊ ನಿಮಗೆ ಈಗಲೂ ಕೂಡ ಈ ಪತ್ರಗಳನ್ನು ನೋಡ್ತಾ ಇದ್ದರೆ ನಿಮಗೆ ಪ್ರಾಣ ಭೀತಿ ಕಂಡು ಬಂದಿದೆ, ನೀವು ಭಯಭೀತರಾಗಿದ್ದೀರಿ? ನಾನು ಯಾವತ್ತೂ ಜೀವಕ್ಕೆ ಹೆದರಿಲ್ಲ, ಖಂಡಿತ ಹೆದರಿಲ್ಲ. ಯಾಕಂದರೆ ನಾನೀಗಾಗಲೇ ಸುಮಾರು ಒಂದು 9 ಬಾರಿ ಸಾವಿನ ಬಾಯಿಯೊಳಗೆ ಹೋಗಿ ಬಂದಿದ್ದೀನಿ. ಹಾಗಾಗಿ ನನಗೆ ಸಾವು ಆತ್ಮೀಯ. ಹಾಗಾಗಿ ನನಗೆ ಸಾವು ಯಾವತ್ತೂ ಭಯ ಅಂತ ಖಂಡಿತ ಅನಿಸಿಲ್ಲ. ನಾನು ವಾಹನ ಅಪಘಾತಗಳಲ್ಲಿ, ನೀರಿನ ಇದರಲ್ಲಿ, ಅನೇಕ ಬೆಂಕಿಯ ಅಪಘಾತದಲ್ಲಿ 3 ಅಂತಸ್ತಿನಿಂದ ಬಿದ್ದು ನಾನು ಬದುಕಿದ್ದೀನಿ. ನನಗೆ ಜೀವದ ಬಗ್ಗೆ ಮೋಹ ಇಲ್ಲ ಮತ್ತು ಭಯ ಇಲ್ಲ. ಸರ್ಕಾರ ರಕ್ಷಣೆ ಕೇಳೋಕ್ಕೆ ತಪ್ಪೇ ನಿಮಗೆ? ಪ್ರಜ್ಞಾವಂತ ಸರ್ಕಾರ ಬಂದಿರೋದು, ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಟ್ಟಿರುವ ಸರ್ಕಾರ ಬಂದಿದೆ ಇವತ್ತು. ಅದರಲ್ಲಿರ್ತಕ್ಕಂಥ ಅನೇಕರು ನಿಜವಾಗಲೂ ಈ ಸಮಾಜದ ಬಗ್ಗೆ ಕಳಕಳಿ ಇದ್ದಾರೆ. ನಾನು ಯಾರ ಪರವಾಗಿ ಧ್ವನಿ ಎತ್ತಿ ಬೀದಿಗೆ ಬಂದು ನಾನು ಹೋರಾಟ ಮಾಡ್ತಾ ಇದ್ದೀನಿ, ಆ ಜನರ ಭಾವನೆಗಳನ್ನು ಗೌರವಿಸಬೇಕು ಅನ್ನೋದಾದರೆ ಸರ್ಕಾರವೇ ತಾನೊಂದು ಸೂಕ್ತ ನಿರ್ಣಯವನ್ನು ತೆಗೆದುಕೊಳ್ಳಲಿ. ನನ್ನ ದೂರೇ ಯಾಕೆ ಬೇಕು? ಸೊ ನೀವು ಅಧಿಕೃತವಾಗಿ ದೂರು ಕೊಟ್ಟು ಅಥವಾ ಮನವಿ ಮಾಡಿ ರಕ್ಷಣೆ ಕೊಡಿ ಅಂತ ಕೇಳುವಂಥ ಸ್ಥಿತಿ ಇಲ್ಲ? ಇಲ್ಲ, ಸರ್ಕಾರ ಕೊಟ್ಟರೆ ಅದನ್ನು ವಿರೋಧ ಮಾಡಲ್ಲ. ಸರ್ಕಾರ ತಾನೇನಾದರೂ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಳೋದಾದರೆ ನನ್ನ ಅಭ್ಯಂತರ ಇಲ್ಲ. ಸರ್ಕಾರ ಜೊತೆ ಕೈ ಜೋಡಿಸಿರುವಂಥ ಆರೋಪ ಕೂಡ ಇದೆ. ಹಿಂದೆ ನೀವು ಬಂದಿರಲಿಲ್ಲ, ಇದೇ ಮೊದಲ ಬಾರಿಗೆ ಸರ್ಕಾರ ಜೊತೆ ಇದ್ದೀರಿ, ಸರ್ಕಾರಕ್ಕೆ ಅನೇಕ ಸಲಹೆ ಕೊಡ್ತಾ ಇದ್ದೀರಿ. ಹೌದಲ್ವಾ? ಒಂದು ಸರ್ಕಾರ ಒಳ್ಳೆಯ ಕೆಲಸ ಮಾಡಿದಾಗ ನಾನು ಪ್ರೋತ್ಸಾಹಿಸಬೇಕು, ಹೇಳಬೇಕು. ಕೆಟ್ಟದ್ದು ಮಾಡಿದಾಗ ನಿಜವಾಗಲೂ ಹಿಂದಿನ ಇದರಲ್ಲಿ ಯಡಿಯೂರಪ್ಪನೊಂದು ಒಳ್ಳೆ ಕೆಲಸ ಮಾಡಿದಾಗ ನಾನು ಒಳ್ಳೇದಂತ ಹೇಳಿದ್ದೀನಿ. ಅಲ್ಲ, ಇಲ್ಲೇ ಸಿದ್ದರಾಮಯ್ಯ ಶಾದಿ ಭಾಗ್ಯ ಅಂತ ಮಾಡಿದ್ರಲ್ಲ, ಅದು ತಾವು ಮಾತಾಡಲಿಲ್ಲಲ್ಲ? ಅದು ಬರೀ ಸಿದ್ದರಾಮಯ್ಯನವ್ರ ಪ್ರಶ್ನೆ ಅಲ್ಲ ಇದು. ಯಾವುದೇ ಸರ್ಕಾರಗಳು
ನಾನು ಹೇಳೋದು ಜನಪ್ರಿಯ ಕೆಲಸಗಳನ್ನು ಕಡಿಮೆ ಮಾಡಿ ಜನಪರ. ಜನಪರವಾದ ಕೆಲಸಗಳನ್ನು ಮಾಡಿ ಅಂತ ನಾನು ಮೊದಲಿಂದ ಹೇಳ್ತಾ ಹಿಂದೆ ಯಡಿಯೂರಪ್ಪನವ್ರು ಇದ್ದಾಗಲೂ ಇದನ್ನು ಹೇಳ್ತಿದ್ದೆ. ಆದರೆ ನನ್ನ ಭಾಳ ಸ್ಪಷ್ಟವಾದ ನಿಲುವಿದೆ ನೋಡಿ, ಹೆಣ್ಣು ಮಕ್ಕಳನ್ನು ಒಡಿಬೇಡಿ, ಭೇದ ಮಾಡಬೇಡಿ. ಅವರು ಯಾವುದೇ ವರ್ಗದವರಿರಲಿ, ಬ್ರಾಹ್ಮಣ ಹೆಣ್ಣು ಮಕ್ಕಳಿರಲಿ, ದಲಿತರಿರಲಿ, ಲಿಂಗಾಯತರಿರಲಿ, ಒಕ್ಕಲಿಗರಿರಲಿ, ಹಿಂದುಳಿದವರು, ಯಾವುದೇ ಹೆಣ್ಣು ಮಕ್ಕಳಂದರೆ ಹೆಣ್ಣು ಮಕ್ಕಳನ್ನು ಒಂದಾಗಿ ನೋಡಿ ಮತ್ತು ಮಕ್ಕಳನ್ನು ಒಂದಾಗಿ ನೋಡಿ. ನಡೆವರೆಡಹದೆ ಕುಳಿತವರೆಡಹುವರೆ. ಕೆಲಸ ಮಾಡುವಾಗ ಕೆಲವು ತಪ್ಪುಗಳಾಗುತ್ತೆ, ತಿದ್ದುಕೊಳ್ಳುವ ಮನಸ್ಸು ಅವರಿಗಿದೆ. ನಿಡುಮಾಮಿಡಿ ಮಠಕ್ಕೆ ಸಿದ್ದರಾಮಯ್ಯ ಸರ್ಕಾರ 2 ಕೋಟಿ ರೂಪಾಯಿ ಕೊಟ್ಟಿದೆ ಎನ್ನುವಂಥ ಒಂದು ಅನುಮಾನ ಬಂದಿದೆ, ಹೌದಾ? ಅಲ್ಲ, ಕೊಡ್ತೀವಿ ಅನ್ನೋ ಒಂದು ಅವರು ಹೇಳಿದ್ದಾರೆ. ಬಹುಶಃ ನನಗನ್ಸೋದು ಹಿಂದಿನ ಸರ್ಕಾರ ಜಗದೀಶ್ ಶೆಟ್ಟರ್ ಅವರೇ 2 ಕೋಟಿ ರೂಪಾಯಿಗಳನ್ನು ಈ ಮಠಕ್ಕೆ ಕೊಡ್ತೀವಿ ಅಂತ ಹೇಳಿದರು. ಏನಾದರೂ ಕೊಟ್ಟರೆ ಅದು ಅವ್ರದನ್ನ ಕೊಡ್ಬೋದೇನೋ ಅಂತ ನಾನು ಅಂದರೆ ಸಿದ್ದರಾಮಯ್ಯ ಸರ್ಕಾರದಿಂದ ನಿಮಗೆ 2 ಕೋಟಿ ರೂಪಾಯಿ ಸಿಕ್ಕಿಲ್ಲ? ಅಲ್ಲ, ನನಗಿನ್ನೂ ಬಂದಿಲ್ಲ. ನನಗೆ ಅದ್ರ ಬಗ್ಗೆ ಯಾವ ಮಾಹಿತಿಯೂ ಇಲ್ಲ. ಮುಖ್ಯಮಂತ್ರಿಗಳು ಹಾಗೆ ಹೇಳಿರೋದುಂಟು. ಯಾವುದಕ್ಕೆ ಮಠಕ್ಕೆಲ್ಲ ಕೊಡ್ತಾ ಇರೋದು, ನೀವು ಮಠ ಕಟ್ಕೊಳ್ರಪ್ಪ ಅಂತೆಲ್ಲ ಕೊಡ್ತಾ ಇರೋದು. ಗ್ರಾಮೀಣ ಭಾಗದಲ್ಲಿ ಅಲ್ಲಿ ಶಾಲೆ, ಹಾಸ್ಟೆಲ್ಲು ಅದನ್ನೆಲ್ಲ ನಡೆಸಲಿಕ್ಕೆ, ಅದನ್ನು ವ್ಯವಸ್ಥೆಗೊಳಿಸಲಿಕ್ಕೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿಕೊಂಡು ಆ ಗ್ರಾಮೀಣ ಪ್ರದೇಶದ ಶೈಕ್ಷಣಿಕ ಪ್ರಗತಿಗೆ ದುಡಿಲಿಕ್ಕೆ ನೆರವಾಗಲಿ ಅಂತ ಕೊಡ್ತಿದ್ದಾರೆ ವಿನಃ ಒಂದು ಮಠವನ್ನು ಕಟ್ಟಿಸ್ಕೊಳ್ಳಿ ಅಂತ ಖಂಡಿತ ಅವರು ಮಠಕ್ಕಾಗಿ ಕೊಡ್ತಾರೆ. ಹಿಂದಿನ ಸರ್ಕಾರ ಮಠ ಮಾನ್ಯಗಳಿಗೆ ದುಡ್ಡು ಕೊಟ್ಟ ತಾವು ವಿರೋಧ ಮಾಡಿದ್ರಿ. ನಾನು ವಿರೋಧ ಮಾಡಿದನ? ಮಠ ಮಾನ್ಯಗಳಿಗೆ ಈ ರೀತಿಯ ಬಜೆಟ್ ಆಗಲ್ಲ. ಇಲ್ಲ ನೋಡಿ, ಎಲ್ಲ ಸಂದರ್ಭಗಳಲ್ಲೂ ನನ್ನನ್ನು ಅಪಾರ್ಥ ಮಾಡಿಕೊಳ್ತಕ್ಕಂಥ ಒಂದು ಬಂಧುಗಳು ನಿರ್ಮಾಣ ಆಗ್ತಾ ಇದೆ. ಇಲ್ಲ, ನಾನು ಉಳ್ಳವರಿಗೆ ಕೊಡಬೇಡಿ. ಇಡೀ ಕರ್ನಾಟಕದ ಎಲ್ಲರೂ ವಿರೋಧ ಮಾಡಿದರು. ಅದು ನಾನು ಹೇಳಿದ್ದು, ಶ್ರೀಮಂತ ಮಠಗಳಿಗೆ, ಬಂಡವಾಳಶಾಹಿ ಮಠಗಳಿಗೆ ನೀವು ಹಣ ಕೊಡಬೇಕಾದ ಅಗತ್ಯ ಇಲ್ಲ. ಯಾರು ಗ್ರಾಮೀಣ ಪ್ರದೇಶದಲ್ಲಿ ನಿಜವಾಗಲೂ ಪ್ರಾಮಾಣಿಕವಾಗಿ ಬಡವರ ಪರವಾಗಿ ಗ್ರಾಮೀಣ ಮಕ್ಕಳ ಹಿತಕ್ಕಾಗಿ ದುಡಿತಾ ಇದ್ದಾರಲ್ಲ, ಅದನ್ನು ಗುರುತಿಸಿ ಅರ್ಹರಿಗೆ ನೀವು ಕೊಡಿ ಅಂಥೇಳಿ ಇಡೀ ನಾಡಿಗೆ ವಿರುದ್ಧವಾಗಿ ವರ್ತಿಸ್ತವ್ ನಾನು. ಆವಾಗ ಯಡಿಯೂರಪ್ಪನವರು ಜಚನಿಯವರ ಸಮಗ್ರ ಸಾಹಿತ್ಯ ತರಲಿಕ್ಕೆ ಇಂಥ ಒಳ್ಳೆ ಕೆಲಸ ಮಾಡಿದರು. ಆಮೇಲೆ ಅಧ್ಯಯನ ಪೀಠ, ಅವರ ಹೆಸರಿನ ಶತಮಾನೋತ್ಸವದ ನೆನಪಿಗೆ ಅಧ್ಯಯನ ಪೀಠ ಕಟ್ಟಲಿಕ್ಕೆ ಯಡಿಯೂರಪ್ಪನವರು, ಸದಾನಂದ ಗೌಡರು ಪಾಪ ಸಹಾಯ ಮಾಡಿದವ್ರನ್ನ ಮರೆಯೋಕ್ಕಾಗುತ್ತಾ? ಅದು ಸದ್ಭಾವನೆ. ಅಲ್ಲ, 2 ಕೋಟಿ ರೂಪಾಯಿ ಸಿದ್ದರಾಮಯ್ಯ ಸರ್ಕಾರ, ನನಗಿನ್ನೂ ಅದರ ಬಗ್ಗೆ ಇನ್ನು ಯಾವುದೇ ಮಾಹಿತಿ ಇಲ್ಲ ಮತ್ತು ಬಂದೇ ಇಲ್ಲ. ಇನ್ನಷ್ಟು ವಿಷಯ ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮೊದಲು ಒಂದು ಬ್ರೇಕ್.